ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇನ್ನೊಂದು ವಿಡಿಯೋ ಎಂಗೇಜ್ಮೆಂಟ್ ವಿಡಿಯೋ, ನಿಶ್ಚಿತಾರ್ಥ ವಿಡಿಯೋ ಅಂತ ಹೇಳ್ಬೋದು. ಆ ವಿಡಿಯೋ ಎಡಿಟಿಂಗು, ಟ್ರೆಂಡಿಂಗ್ ಅಲ್ಲಿರೋ ವಿಡಿಯೋ ಎಡಿಟಿಂಗು ತುಂಬಾ ದಿನದಿಂದ ಒಬ್ರು ನಮ್ಮ ಸಬ್ಸ್ಕ್ರೈಬರು ವಿಡಿಯೋ ಮಾಡಿ ಅಂತ ಹೇಳ್ತಿದಾರೆ. ಅವರ ಮೇರೆಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬ್ರದರ್, ವಿಡಿಯೋ ಮಾಡಿದ್ದೀನಿ. ಇದು ನೀವು ವೆಡ್ಡಿಂಗ್ ವಿಡಿಯೋ ಅಂತ ಹೇಳಿದ್ರಿ, ನಾನು ಎಂಗೇಜ್ಮೆಂಟ್ ವಿಡಿಯೋ ಅಂತ ಹೇಳಿದ್ದೀನಿ. ಅದ್ರಲ್ಲಿ ಒಂದ್ ಸ್ವಲ್ಪ ಮ್ಯಾಟ್ರ್, ಒಂದ್ ಸ್ವಲ್ಪ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಇರೋದು ಒಂಚೂರು ಈ ಪ್ರಾಜೆಕ್ಟ್ ಲಿಂಕ್ ನ ತಗೊಂಡು ನೀವು ವೆಡ್ಡಿಂಗ್ ನ ಕನ್ವರ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ಳಿ. ಅದಕ್ಕೆ ಈ ವಿಡಿಯೋ ಎಡಿಟಿಂಗ್ ಎಡಿಟ್ ಮಾಡೋದು ಹೇಗೆ ಅಂತ ಡೆಮೋದಲ್ಲಿ ನೋಡಿದ್ರಲ್ಲ, ಆ ತರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ ಬಂದಿದ್ದೀನಿ. ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದಾರನ ಸಲುವಾಗಿ. ತುಂಬಾ ದಿನದಿಂದ ಹೇಳ್ತಾ ಇದ್ರು, ನನಗೆ ಟೈಮ್ ಇರಲಿಲ್ಲ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಇರುತ್ತೆ ನೋಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕುವಂತ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲ ಬರುತ್ತೆ. ಯೂಟ್ಯೂಬ್ ಸ್ಕ್ರೀನ್ ಮೇಲೆ ಮತ್ತೆ ನಿಮ್ಮ ಹೋಮ್ ಸ್ಕ್ರೀನ್ ಮೇಲೆ ಬರುತ್ತೆ. ನೀವು ಕ್ಲಿಕ್ ಮಾಡಿ ನಾನು ಹಾಕುವಂತ ವಿಡಿಯೋಗಳನ್ನ ಬೇಗ ನೋಡ್ಬೋದು. ಮತ್ತೆ ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ ನಾನು ಡೈಲಿ ಹೇಳ್ತಿರುವ ಹಾಗೆ ಇದಕ್ಕೂ 2 ತರ ಸ್ಟೆಪ್ ಪಾಸ್ವರ್ಡ್ ಹಾಕಿರ್ತೀನಿ. 2 ತರ ಸ್ಟೆಪ್ ನ ಪಾಸ್ವರ್ಡ್ ಕಲೆಕ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ನೀವು ವಿಡಿಯೋ ಕೊನೆವರೆಗೂ ನೋಡಲ್ಲ, ಪಾಸ್ವರ್ಡ್ ಅಂತ ವಾಟ್ಸಪ್ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ತೀರಾ. ನೀವು ಎಷ್ಟೇ ಕಾಂಟ್ಯಾಕ್ಟ್ ಮಾಡಿದ್ರು ವಾಟ್ಸಪ್ ಅಲ್ಲಿ ಅದು ಮತ್ತೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿದ್ರು ನಾನು ಪಾಸ್ವರ್ಡ್ ಹಾಕಲ್ಲ. ನೀವು ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಸಿಗುತ್ತೆ ಫ್ರೀ ಆಗಿ. ಮತ್ತೆ ಹಂಗೂ ಬೇಕು ಪ್ರಾಜೆಕ್ಟ್ ಲಿಂಕ್ ಅಂತಂದ್ರೆ, ಒಂದು ಪ್ರಾಜೆಕ್ಟ್ ಲಿಂಕ್ಗೆ 200 ರೂಪಾಯಿಂದ 300 ರೂಪಾಯಿವರೆಗೂ ಒಂದು ಚಾರ್ಜ್ ಮಾಡ್ತೀನಿ ನಾನು. ಆ ಚಾರ್ಜ್ ಕಟ್ಬಿಟ್ಟು ತಗೊಳ್ತೀನಿ ಅಂದ್ರೆ ಮಾತ್ರ ನನಗೆ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂತಂದ್ರೆ ಅದು ಆಗ್ತದೆ ಇದೇ ಆಗ್ತದೆ ಅಂತ ಯಾವುದೇ ತರಹದ ನೀವು ಮೆಸೇಜ್ ಮಾಡಕ್ ಹೋಗ್ಬೇಡಿ. ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ನನಗೆ ಎಡಿಟ್ ಮಾಡಕ್ ಆಗ್ತಾ ಇಲ್ಲ. ರಿಪ್ಲೈ ಎಷ್ಟಂತ ರಿಪ್ಲೈ ಮಾಡ್ಬೇಕು ನಾನು. ನೋಡ್ತಾ ಇದೀರಲ್ಲ, ನೀವು ಮೆಸೇಜ್ ಮಾಡಿದವ್ರು ಕೆಲವೊಬ್ರು ಮಾತ್ರ ತಿಳ್ಕೊಂಡು ಈ ವಿಡಿಯೋಗಳು ಮತ್ತೆ ಟಿಕ್ ಟಾಕ್ ಮೋಡು ಬರ್ತಾ ಇದೆ, ಮತ್ತೆ ಅಲರ್ಟ್ ಮೋಷನ್ ಅಲ್ಲಿ ಪ್ರಾಜೆಕ್ಟ್ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರೆ, ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅದ್ರ ಬಗ್ಗೆನೂ ವಿಡಿಯೋ ಹಾಕಿದೀನಿ. ನೀವು ಹೋಗ್ಬಿಟ್ಟು ವಿಡಿಯೋ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಎಲ್ಲಾ ವಿಡಿಯೋಗಳು ಚೆಕ್ಔಟ್ ಮಾಡ್ಕೊಂಡ್ರೆ ನಿಮ್ಗೆ ಕ್ವಾಲಿಟಿ ವಿಡಿಯೋ, ಇವಾಗ ವಿಡಿಯೋ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಕ್ವಾಲಿಟಿ ಕೆಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೂ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಕ್ವಾಲಿಟಿ ಕೆಡದೇನೆ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ರೆ ಕ್ವಾಲಿಟಿ ಕೆಡದೇನೆ ಯಾವ ತರ ಹಾಕ್ಬೇಕು ಅಂತಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಹೋಗ್ಬಿಟ್ಟು ಮೊದಲು ವಿಡಿಯೋನ ನೋಡಿ. ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಂದ್ಬಿಟ್ಟು ಮೆಸೇಜ್ ಅಲ್ಲಿ ವಿಡಿಯೋ ಕ್ವಾಲಿಟಿ ಬರ್ತಾ ಇಲ್ಲ, ಟಿಕ್ ಟಾಕ್ ಮೋಡ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಎಷ್ಟಂತ ಮೆಸೇಜ್ ಮಾಡೋಕ್ಕಾಗುತ್ತೆ, ನಿಮ್ಗೆ ಎಷ್ಟಂತ ರಿಪ್ಲೈ ಕೊಡೋಕ್ಕಾಗುತ್ತೆ. ಆಲ್ಮೋಸ್ಟ್ ಸ್ವಲ್ಪ ಎಡಿಟಿಂಗ್ ಬಗ್ಗೆ ತಿಳುವಳಿಕೆ ಇರೋರಿಗೆ ಅರ್ಥ ಆಗುತ್ತೆ ನಾವ್ ಹೇಳಿದ್ದು. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಅರ್ಧ ಬರ್ಧ ಗೊತ್ತಿರೋರಿಗೆ, ಹೊಸೊಬ್ರು ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಮೊದಲನೇದಾಗಿ ಹೇಳ್ತಿರೋದಾಗೆ ಪಾಸ್ವರ್ಡ್ ಹಾಕಿರ್ತೀನಿ. 2 ಸ್ಟೆಪ್ ನ ಪಾಸ್ವರ್ಡ್ ನೀವು ವಿಡಿಯೋ ಕೊನೆವರೆಗೂ ನೋಡಿ. ಪಾಸ್ವರ್ಡ್ ಅಂತ ಕನ್ನಡದಲ್ಲಿ ಹಾಕಿರ್ತೀನಿ, ಅದ್ರ ಪಕ್ಕದಲ್ಲೇ ಹೋಗಿ ಬಂದು ಹೋಗುತ್ತೆ ಪಾಸ್ವರ್ಡ್. ನೀವು ವಿಡಿಯೋ ಕೊನೆವರೆಗೂ ನೋಡಿ. ಆ ಪಾಸ್ವರ್ಡ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೇನು ಗಮನ ಇಟ್ಟು ನೋಡಿ. 2 ಸ್ಟೆಪ್ ಪಾಸ್ವರ್ಡ್ ಇರುತ್ತೆ, 2 ನಂಬರ್. ಆ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಪ್ರಾಜೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ಜಾಯ್ನ್ ಆಗಿ ಓಪನ್ ಮಾಡ್ಕೊಂಡು ಬನ್ನಿ ವಿಡಿಯೋ ಶುರು ಮಾಡೋಣ ಇವಾಗ. ನೋಡಿ, ಪ್ರಾಜೆಕ್ಟ್ ಲಿಂಕ್ ಓಪನ್ ಮಾಡ್ಕೊಂಡು ಈ ತರ ಫೋಟೋ ಎಫೆಕ್ಟ್ ನೋಡಿ. ಫೋಟೋ ಎಫೆಕ್ಟ್ ಪ್ರಾಜೆಕ್ಟ್ ಹಾಕಿರ್ತೀನಲ್ಲ, ಮೊದಲನ್ನ ಇದನ್ನ ಓಪನ್ ಮಾಡ್ಕೊಳ್ಳಿ. ನೀವು ಫೋಟೋ ಎಫೆಕ್ಟ್ ನ ಓಪನ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಈ ಎಲ್ಲ ಟೂಲ್ಸ್ ಗಳು ಆಡ್ ಮಾಡಿರೋದು ಕೂಡ ನಾನು ಹಾಕಿರ್ತೀನಿ. ಅದನ್ನು ಅದು ಓಪನ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಓಪನ್ ಮಾಡ್ಕೊಂಡು ನೋಡ್ತಾ ಇದೀರಲ್ಲ, ಈ ತರ ಓಪನ್ ಮಾಡ್ಕೊಂಡು ಇವೆಲ್ಲ ಮಾರ್ಕ್ಗಳು ಸಾಂಗ್ ಹಾಕಂತಾನು ಕೇಳ್ತಾ ಇದ್ರು. ಒಬ್ಬೊಬ್ರು ಕಮೆಂಟ್ ಮಾಡ್ತಾ ಇದ್ದಾರೆ ಸಾಂಗ್ ಇರ್ಲಿ ಅಂತ. ಸಾಂಗ್ ಹಾಕಿದ್ರೆ ನಿಮ್ಗೆ ಅದೇ ಪ್ರಾಬ್ಲಮ್ ಬರ್ತವೆ, ಓಪನ್ ಆಗಲ್ಲ ಲಿಂಕ್. ನೋಡಿ, ಇದಕ್ಕೆ ಸಾಂಗ್ ಬೇಕಾದ್ರೂ ನಾನು ಹಾಕಿದ್ದೀನಿ. ನಿಮ್ಗೆ ಓಪನ್ ಆದ್ರೆ ಓಪನ್ ಮಾಡ್ಕೊಳ್ಳಿ. ಕಮೆಂಟ್ ಮಾತ್ರ ಮಾಡಕ್ ಹೋಗ್ಬೇಡಿ, ಕಾಪಿ ಮಾಡ್ಕೊಳ್ಳಿ. ಎಲ್ಲ ಮಾರ್ಕ್ ಕಾಪಿ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಇಲ್ಲಿ ಫೋಟೋ ಇದ್ರ ಮೇಲೆ ಎಫೆಕ್ಟ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಲೆಂತ್ ಆಗುತ್ತೆ, ವಿಡಿಯೋ ಕೊನೆವರೆಗೂ ನೋಡಿ ಅರ್ಥ ಆಗುತ್ತೆ. ವಿಡಿಯೋ ಲೆಂತ್ ಆದ್ರೂ ವಿಡಿಯೋ ಕೊನೆವರೆಗೂ ಒಂದು 10 ನಿಮಿಷ 11 ನಿಮಿಷ ನೋಡಿದ್ರೆ ನಿಮ್ಗೆ ವಿಡಿಯೋ ಹೆಂಗ್ ಮಾಡ್ತಾನೆ ಹೆಂಗಿಲ್ಲ ಅಂತ ಅರ್ಥ ಆಗುತ್ತೆ.
ಆಮೇಲೆ ಅರ್ಧ ಬರ್ಧ ನೀವು ಮೆಸೇಜ್ ಮಾಡಲ್ಲ, ಬಂದ್ಬಿಟ್ಟು ವಿಡಿಯೋ ನೋಡ್ದೇನೆ ಪಾಸ್ವರ್ಡ್ ಬ್ರೋ ಅಂತ ಹಾಕ್ತೀರಾ, ನಮಗೂ ಬೇಜಾರಾಗುತ್ತೆ. ನೋಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಇವೆಲ್ಲ ಟೂಲ್ಸ್ಗಳೆಲ್ಲ ಪೇಸ್ಟ್ ಆಗ್ತವೆ. ಪೇಸ್ಟ್ ಆದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಸಾಂಗ್ ಹಾಕಿದ್ದೀನಿ. ಮೊದಲನೇದಾಗಿ ಇಲ್ಲೆಲ್ಲ ಟೂಲ್ಸ್ಗಳು ಆ್ಯಡ್ ಮಾಡಿದ್ದೀನಿ ನಾನು. ಮತ್ತೆ ಇದು ನೋಡಿ ಇಲ್ಲಿ ಟೆಂಪ್ಲೇಟ್ ಆಗಿರ್ತೀನಿ, ಇದಕ್ಕೆ ಐಡ್ ಮಾಡಿರ್ತೀನಿ. ಯಾಕಂತಂದ್ರೆ ಬೇರೆ ತರಹದ ವಿಡಿಯೋಗಳು ನೋಡಿ ಅದ್ರ ಎಡಿಟ್ ಮಾಡಕ್ಕೆ ಏನಾದ್ರು ಹೋದ್ರೆ ಈ ತರ ಬ್ಲಾಕ್ ಸ್ಕ್ರೀನ್ ಬರುತ್ತೆ. ಅದ್ರ ಮೇಲೆ ಐಡ್ ಮಾಡಿರ್ತೀನಿ ನಾನು. ಪ್ರಾಜೆಕ್ಟ್ ಲಿಂಕ್ ಕೊಡ್ಬೇಕಾದ್ರೇನೆ ಅದನ್ನ ನೀವು ಎಲ್ಲ ಎಡಿಟ್ ಮುಗಿದ ಮೇಲೆ ಅದು ಐಡ್ ಆಗಿರೋದನ್ನ ನೀವು ಕಣ್ಣಿರೋದನ್ನ ತಕೊಂಡು ಓಪನ್ ಮಾಡ್ಕೊಂಡು ವಿಡಿಯೋ ಆ್ಯಡ್ ಆಗುತ್ತೆ. ಅದು ಸ್ಟಾರ್ಗಳು ಟೆಂಪ್ಲೇಟ್ ನೋಡ್ತಾ ಇರ್ಬೋದು. ಗ್ರೂಪ್ 1 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೆಮೋ ಹೆಸರು ಕೊಟ್ಟಿರ್ತೀನಿ. ಇಲ್ಲಿ ಇರೋದನ್ನ ರಿಮೂವ್ ಮಾಡ್ಕೊಂಡು ಅರವಿಂದ ಶಂಕ ಅಂತ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೀವು ಅರವಿಂದ ಶಂಕ ಅಂತ ವೆಬ್ಸೈಟ್ಗೆ ಬಂದು ಅಲ್ಲಿ ನೀವು ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡ್ರೆ ಕೋಡ್ ಬರುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಂಡು ಅಲರ್ಟ್ ಮೋಷನ್ ಬಂದು ಪೇಸ್ಟ್ ಮಾಡಿದರೆ, ಮತ್ತೆ ಫಾಂಟ್ಗಳು ಆ್ಯಡ್ ಮಾಡೋದು ನಿಮಗೆ ಹೇಗಂತ ಗೊತ್ತಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಫಾಂಟ್ಗಳು ಅಲರ್ಟ್ ಮೋಷನ್ಗೆ ಹೇಗೆ ಆ್ಯಡ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಹೆಸರನ್ನ ಬರ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ಡೆಮೋ ಹೆಸರನ್ನ ಬರ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಯೂನಿಕ್ ಕೋಡ್ ಅಂತ ಇದೆ ನೋಡಿ, ಆ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಟನ್ ಬ್ಲೂ ಕಲರ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೋಡ್ ಬರುತ್ತೆ ರೈಟ್ ಸೈಡ್ಗೆ, ಕಾಪಿ ಮಾಡ್ಕೊಳ್ಳಿ. ಆ ಕೋಡ್ನ ಕಾಪಿ ಮಾಡ್ಕೊಂಡು ಇಲ್ಲಿ ರಿಮೂವ್ ಮಾಡಿರ್ತೀರಲ್ಲ ಅಲ್ಲಿಗೆ ಪೇಸ್ಟ್ ಮಾಡಿಬಿಟ್ಟು ನೋಡಿ ಈ ತರ ಮೇಲ್ಗಡೆ ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಾಂಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ನಡ ಫಾಂಟ್ಗಳಿದ್ರೆ ನಿಮಗೆ ಬೇಕಾಗಿರುವಂತ ಕನ್ನಡ ಫಾಂಟ್ಗಳು ನೀವು ಆ್ಯಡ್ ಮಾಡ್ಕೊಂಡಿದ್ರಿ ಮೊದಲು ಅಂತಂದ್ರೆ ನಿಮಗೆ ಇಷ್ಟ ಆಗುವಂತ ಫಾಂಟ್ಗಳನ್ನ ನೀವು ಚೂಸ್ ಮಾಡ್ಕೋಬಹುದು. ನಾನು ಹಾಕಿರೋದೇ ಮಾಡ್ಬೇಕಂತೇನಿಲ್ಲ, ನಿಮ್ಗೆ ಇಷ್ಟ ಆಗುವಂತ ಫಾಂಟ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದೀನಲ್ಲ ಫಾಂಟ್ಗಳು, ಅದ್ರ ಮೇಲೆ ಹುಡುಗಿ ಇದು ಹೆಸರು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇರೋದನ್ನ ರಿಮೂವ್ ಮಾಡಿ ಮತ್ತೆ ಇಲ್ಲಿ ಕೆಳಗಡೆ ಬನ್ನಿ. ನೋಡಿ ಹುಡುಗಿ ಹೆಸರನ್ನ ಟೈಪ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ರೈಟ್ ಸೈಡ್ಗೆ ಕೋಡ್ ಬರುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕೋಡ್ನ ಕಾಪಿ ಮಾಡ್ಕೊಂಡು ಅಲರ್ಟ್ ಮೋಷನ್ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಬೇಕಾಗುತ್ತೆ. ಪೇಸ್ಟ್ ಮಾಡ್ಕೊಂಡು ನೋಡಿ ಇಲ್ಲಿ ಕಲರ್ ಅನ್ನ ಫಿಲ್ ಅಂತ ಇದೆ ನೋಡಿ, ರೆಡ್ ಕಲರ್ನ ಕೊಟ್ಕೋಬಹುದು. ನಿಮ್ಗೆ ಇಷ್ಟ ಆಗುವಂತ ಕಲರ್ನ ಕೊಟ್ಕೊಳ್ಳಿ. ನೋಡಿ ರೆಡ್ ಕಲರ್ ಕೊಟ್ಟೆ ತೋರಿಸ್ತೀನಿ ನಿಮ್ಗೆ. ನೋಡ್ತಾ ಇರ್ಬೋದು ಈ ತರ ಕಲರ್ನ ಚೂಸ್ ಮಾಡ್ಕೊಂಡು ಮೇಲ್ಗಡೆ ಇದೆ ನೋಡಿ ಒಂದ್ ಸ್ವಲ್ಪ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದ್ ಸ್ವಲ್ಪ ಕೆಳಗಡೆ ಜರ್ಸಿ ನೇಮ್ನ ನೋಡ್ತಾ ಇರ್ಬೋದು. ಗ್ರೂಪ್ 1 ನೇಮು ಚೇಂಜ್ ಆಗಿದೆ, ಅಲ್ಲಿ ನೋಡ್ತಾ ಇದೀರಲ್ಲ. ಗ್ರೂಪ್ 1 ಗ್ರೂಪ್ 2 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಡೇಟ್ ಇರುತ್ತೆ, ಇಲ್ಲಿ ಡೇಟ್ನ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಯಾವ ಡೇಟ್ ಇರುತ್ತೆ ಆ ಡೇಟ್ನ ಇಲ್ಲಿ 18 ಅಂತ ಡೆಮೋ ಕೊಟ್ಟಿದ್ದೀನಿ. ಒಂದು 22 ಅಂತ ಹಾಕ್ತೀನಿ. ಇಲ್ಲಿ ಮಂತು 4 ಇದೆ, 4 ಇದ್ರೆ 4 ಹಾಕಿ, 5 ಇದ್ರೆ 5 ಹಾಕಿ. ನೀವು ಯಾವ ಮಂತಲ್ಲಿ ನೋಡ್ತಾ ಇರ್ತೀರೋ ವಿಡಿಯೋ ಮತ್ತು ನಿಮ್ದು ಯಾವ ಡೇಟ್ ಇರುತ್ತೆ ನಿಶ್ಚಿತಾರ್ಥ ವಿಡಿಯೋ ಆ ಡೇಟ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ವಾರ ಅಂತ ಇರುತ್ತೆ ನೋಡಿ, ವಾರ ಮೇಲೆ ಕ್ಲಿಕ್ ಈ ಕೆಳಗಡೆ ಇರುತ್ತೆ ನೋಡಿ, ಕೆಳಗಡೆ ವರ್ಡ್ಸ್ನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅರವಿಂದ ಶಂಕ ವೆಬ್ಸೈಟ್ಗೆ ಬಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ಅರವಿಂದ ಶಂಕ ವೆಬ್ಸೈಟ್ಗೆ ಬಂದು ಅಲ್ಲಿ ವಾರನ ನೀವು ಚೇಂಜ್ ಮಾಡ್ಕೋಬೇಕಂದ್ರೆ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ಕನ್ನಡದಲ್ಲಿ. ನೋಡಿ ಈ ತರ ಟೈಪ್ ಮಾಡ್ಕೊಂಡು ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೋಡ್ ಬರುತ್ತೆ. ಆ ಕೋಡ್ನ ಕ್ಲೀನ್ ಕಾಪಿ ಮಾಡ್ಕೊಂಡು ಅಲರ್ಟ್ ಮೋಷನ್ಗೆ ಬನ್ನಿ. ಮತ್ತೆ ಅಲರ್ಟ್ ಮೋಷನ್ ಬಂದು ಕಾಪಿ ಮಾಡ್ಕೋದ್ರನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬೆಳಗ್ಗೆ ಇದ್ರೆ ಬೆಳಗ್ಗೆ, ಮಧ್ಯಾಹ್ನ ಯಾವಾಗ ಇರುತ್ತೆ ಅದನ್ನ ಇಲ್ಲಿ ರಿಮೂವ್ ಮಾಡ್ಬೇಕಾಗುತ್ತೆ. ರಿಮೂವ್ ಮಾಡಿ ನೀವು ಮಧ್ಯಾಹ್ನ ಇದ್ರೆ ಮಧ್ಯಾಹ್ನ ಅಂತ ಹಾಕಿ ಇಲ್ಲಿ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಳ್ಳಿ. ನೋಡಿ 10 ಗಂಟೆ ಅಂತ ಇದೆ, 11:30 ಅಂತ ಹಾಕ್ತಾ ಇದ್ದೀನಿ. ಚೇಂಜ್ ಮಾಡ್ಬೋದು ನೀವು, ಯಾವುದೇ ತರಹದ ಏನು ತೊಂದರೆ ಆಗಲ್ಲ. ನೋಡ್ತಾ ಇದ್ದೀರಲ್ಲ, ಗ್ರೂಪ್ 2 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್ ಆಯ್ತು, ನಿಶ್ಚಿತಾರ್ಥ ಡೇಟ್ ಆಯ್ತು. ಗ್ರೂಪ್ 3 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಗ್ರೂಪ್ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಇದೆ ನೋಡಿ, ಅದ್ರ ಮೇಲೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇರೋದನ್ನ ಅಡ್ರೆಸ್ನ ಎಲ್ಲಾನು ರಿಮೂವ್ ಮಾಡ್ಕೊಳ್ಳಿ. ಇಲ್ಲಿ ಡೆಮೋ ಅಡ್ರೆಸ್ನ ಹಾಕಿರ್ತೀನಿ ನಾನು. ಮತ್ತೆ ನೀವು ಇಲ್ಲಿ ಅರವಿಂದ ಶಂಕರ್ಗೆ ಮತ್ತೆ ಬಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ,
ಇಲ್ಲಿ ಡೆಮೋ ಅಡ್ರೆಸ್ನ ನಾವು ಟೈಪ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕನ್ನಡದಲ್ಲಿ ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. ನೀವು ಏನೇ ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ನ. ಈ ಥರ ಸ್ಪೇಸ್ ಕೊಟ್ಕೊಂಡು ಇಲ್ಲಿರೋದನ್ನ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ಅಲೈಟ್ ಮೋಷನ್ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಇಲ್ಲಿ ರಿಮೂವ್ ಮಾಡಿರ್ತೀವಲ್ಲ ಆ ಬಾಕ್ಸಲ್ಲಿ ಹಾಕ್ಬೇಕಾಗುತ್ತೆ. ಮತ್ತೆ ಮೇಲ್ಗಡೆ ಸರಿಸ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತೆ ರಿಟರ್ನ್ ಬನ್ನಿ. ರಿಟರ್ನ್ ಬಂದರೆ ನೋಡ್ತಾ ಇರ್ಬೋದು, ಅಲ್ಲಿ ಅಡ್ರೆಸ್ಸು ಚೇಂಜ್ ಆಯಿತು. ಗ್ರೂಪ್ 3 ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಗ್ರೂಪ್ 3 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಅಡ್ರೆಸ್ಸರು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟ್ ವರ್ಡ್ಸ್ನ ನೀವು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಡಿಲೀಟ್ ಮಾಡ್ಕೊಂಡು ನಿಮ್ಮ ಯಾವ ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ಸನ್ನ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ನಮ್ಮ ಮನೆ ಅಡ್ರೆಸ್ಸನ್ನ ಟೈಪ್ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡ್ಕೊಂಡು ಕೋಡ್ನ ಕಾಪಿ ಮಾಡ್ಕೊಂಡು ನೋಡ್ತಾ ಇರ್ಬೋದು, ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಪೇಸ್ ಜಾಸ್ತಿ ಇತ್ತಂದ್ರೆ ಒಂದು ಸ್ಪೇಸ್ನ ರಿಮೂವ್ ಮಾಡಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ದೊಡ್ಡ ಮನೆ ಬಂಧುಗಳ ನಿಶ್ಚಿತಾರ್ಥ ಸಮಾರಂಭ ಅಂತ ಆಯಿತು, ನಿಶ್ಚಿತಾರ್ಥ ಮುಹೂರ್ತ ಆಯಿತು, ನಿಶ್ಚಿತಾರ್ಥ ಸ್ಥಳ ಆಯಿತು, ಮತ್ತೆ ನಿಶ್ಚಿತಾರ್ಥ ಆಗುವವರ ಹೆಸರು ಆಯಿತು. ಕೆಳಗಡೆ ಬಂದರೆ ಫೋಟೋ ಆ್ಯಡ್ ಮಾಡಬೇಕಾಗುತ್ತೆ. ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಕಲರ್ ಫಿಲ್ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾರ್ದು ಫೋಟೋ ಇಲ್ಲಿ ಯಾರ್ದು ನಿಶ್ಚಿತಾರ್ಥ ಎಡಿಟ್ ಮಾಡ್ತಾ ಇದ್ದೀರಾ ಅವ್ರ ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಸುಮ್ಮನೆ ಡೆಮೋ ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಫೋಟೋನ ಡೆಮೋ ಫೋಟೋ ನಾನು ಎಡಿಟ್ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಫೋಟೋ ಅಲ್ಲ. ಈ ಮೂವ್ ಆನ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಜೂಮ್ ಮಾಡ್ಕೊಳ್ಳಿ. ಫೋಟೋನ ಜೂಮ್ ಮಾಡ್ಕೊಂಡು ಮೂವ್ ಆನ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಈ ಕಡೆ ಆ ಕಡೆ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಫೋಟೋನ ಮೇಲ್ಗಡೆ ಜರುಗಿಸಿ. ನೋಡ್ತಾ ಇದ್ದೀರಲ್ಲ, ಈ ಫೋಟೋನ ಅಲ್ಲಿಗಿತ್ತು ಅಂತಂದ್ರೆ ಇನ್ನೊಂಚೂರು ಕೆಳಗಡೆಗೆ ಕೆಳಗಡೆ ಜೂಮ್ ಮಾಡ್ಕೊಂಬಿಡಿ ಒಂಚೂರು. ನೋಡ್ತಾ ಇದ್ದೀರಲ್ಲ, ಒಂಚೂರು ಮೂವ್ ಆನ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಂಡು ಫೋಟೋನ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ನೋಡಿ, ಈ ಥರ ಫೋಟೋನ ಸೆಟ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ಫುಲ್ ಲೆಂತ್ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ ನಿಮಗೆ. ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫೋಟೋ ಚೂಸ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಫೋಟೋನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಗೊಳ್ಳಿ. ಆ ಕಡೆ ಈ ಕಡೆ ತೊಗೊಂಡು ಮೂವ್ ಆನ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಜೂಮ್ ಮಾಡ್ಕೊಳ್ಳಿ. ಫೋಟೋನ ಜೂಮ್ ಮಾಡ್ಕೊಂಡು ಮೇಲ್ಗಡೆ ಸರಿಸಿ ಒಂದು ಸ್ವಲ್ಪ ಫೋಟೋನ. ನೋಡ್ತಾ ಇದ್ದೀರಲ್ಲ, ಥರ ಸರಿಸ್ಬಿಟ್ಟು ಈಗ ವಿಡಿಯೋ ಫುಲ್ ಲೆಂತ್ ಆಗುತ್ತೆ. ಇದೇ ಥರ ಎಲ್ಲ ಫೋಟೋಗಳನ್ನ ಕರೆಕ್ಟಾಗಿ ನೋಡ್ಕೊಂಡು ನೀವು ಫೋಟೋಗಳೆಲ್ಲಷ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫೋಟೋ ಆ್ಯಡ್ ಮಾಡ್ಕೊಂಡು ಸಾಂಗ್ನ ನಾನು ಇಟ್ಟಿರ್ತೀನಿ. ನಿಮಗೆ ಬೇರೆದು ಬೇಕು ಅಂತಂದರೆ ಈ ಸಾಂಗ್ನ ಡಿಲೀಟ್ ಮಾಡ್ಕೊಂಡು, ಡಿಲೀಟ್ ಅನ್ನೋ ಆಪ್ಷನ್ ಇದೆ, ಡಿಲೀಟ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವಿಡಿಯೋ ಆಲ್ಮೋಸ್ಟ್ ರೆಡಿ ಆಗಿದೆ. ಇಲ್ಲಿ ಹಚ್ಚಿದರೆ ನಾನು ಕಾಪಿರೈಟ್ ಕ್ಲೈಮ್ ಬರುತ್ತೆ ಸಾಂಗು, ಅದಕ್ಕೆ ನಾನು ವಿಡಿಯೋ ಪ್ಲೇ ಮಾಡಲ್ಲ. ಡೆಮೋ ವಿಡಿಯೋ ಬೇಕಂತಂದರೆ ಟೆಲಿಗ್ರಾಮ್ ಜಾಯ್ನ್ ಆಗಿ ಡೆಮೋ ವಿಡಿಯೋ ಒಂದ್ಸರಿ ಹೆಂಗಿರುತ್ತೆ ಈ ವಿಡಿಯೋ ಅಂತ ನೋಡಿ. ಮತ್ತು ನಾನು ಇನ್ಸ್ಟಾಗ್ರಾಮ್ ಪೇಜನ್ನು ಲಿಂಕ್ ಹಾಕಿರ್ತೀನಿ. ನಾನು ಇನ್ಸ್ಟಾಗ್ರಾಮ್ ಪೇಜು ನೇಮ್ ಬಂದ್ಬಿಟ್ಟು ಒನ್ನು ಕ್ರಿಯೇಷನ್ 784 ಅಂತ ಇದೆ. ಅದರ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದರೆ ಬರುತ್ತೆ. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಜಾಯ್ನ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲಸ್ ಐಕನ್ ಮೇಲೆ ಮೂಲೆಯಲ್ಲಿ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆದರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋ.